ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ತರ ಸಿಂಪಲ್ ಆಗಿರೋ ಬ್ಲೌಸ್ಗಳಿಗೆ ಸ್ಲೀವ್ಸ್ಗಳಿಗೆ ವರ್ಕನ್ನು ಯಾವ ತರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಸೀರೆಗೆ ಹಾಕ್ತೀವಲ್ಲ ಸಿಲ್ಕ್ ಥ್ರೆಡ್, ಆ ಥ್ರೆಡ್ ಅನ್ನ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದನ್ನ ನೀವು ಸ್ಲೀವ್ಸ್ ಮತ್ತೆ ಬ್ಯಾಕ್ ನೆಕ್ಗೆ ಹಾಕೊಳ್ಳಿ. ಇಲ್ಲಿ ಹಾಕ್ತಾ ಇರೋ ಡಿಸೈನ್ ಅನ್ನ ನಾನು ಬ್ಯಾಕ್ ನೆಕ್ ಆಲ್ರೆಡಿ ನಾನು ನನ್ನ ಇನ್ನೊಂದು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಈ ತರ ನೀಡಲ್ ಅನ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು. ಓಕೆ, ಈ ತರ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕೋತೀನಿ. ಇವಾಗ 5 ಚೈನ್ ಹಾಕೊಂಡು ಸ್ಟ್ರೇಟ್ ಆಗಿ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೊಳ್ಳಿ. 5 ಚೈನ್ ಆದ್ಮೇಲೆ ಇವಾಗ 6 ಚೈನ್ಸ್ ಹಾಕ್ತೀನಿ. 6 ಚೈನ್ಗಳನ್ನ ಹಾಕ್ತೀನಿ. ಇದನ್ನ ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ, ಜಾಸ್ತಿ ಏನ್ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಫುಲ್ ಯು ಶೇಪ್ ಅಲ್ಲಿ ಬರೋದು ಬೇಡ, ಒಂದಿಷ್ಟಿದ್ರೆ ಸಾಕು. ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕ್ತೀನಿ. ಇದು ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಯಾವುದೇ ರೀತಿಯ ಚೈನ್ ಹಾಕಿರೋದು ಕೂಡ ಕಾಣಿಸೋದಿಲ್ಲ, ಬರೀ ಡಿಸೈನ್ ಮಾತ್ರ ಕಾಣಿಸುತ್ತೆ. ನೀವು ಇದನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನು, ಅದಾದ್ಮೇಲೆ 6 ಚೈನು, ಮತ್ತೆ 5 ಚೈನು, ಈಗ ಮತ್ತೆ 5 ಚೈನ್. ಇದನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡ್ಕೋತೀವಿ. ಸ್ಟಾರ್ಟಿಂಗ್ ಹಾಗೆ ಎಂಡ್ ಅಲ್ಲಿ 5 ಚೈನು 1 ಟೈಮ್ ಬರುತ್ತೆ. ಮಿಡಲ್ ನಲ್ಲಿ 6 ಚೈನ್ ಆದ್ಮೇಲೆ 5 ಚೈನು 2 ಟೈಮ್ಸ್ ಬರುತ್ತೆ. ಇವಾಗ ಮತ್ತೆ 6 ಚೈನ್ಗಳನ್ನ ಹಾಕ್ತೀನಿ. ಇದನ್ನ ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಮತ್ತೆ 5 ಚೈನ್ ಹಾಕೋತೀನಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್. ಅಗೇನ್ 5 ಚೈನ್ಸ್. 6 ಚೈನ್ ಆದ್ಮೇಲೆ 5 ಚೈನ್ ಅನ್ನ 2 ಟೈಮ್ಸ್ ಹಾಕಬೇಕು, ಮಿಡಲ್ ನಲ್ಲಿ ಮಾತ್ರ. ನೋಡಿ ಈ ತರ. ಮತ್ತೆ ಇವಾಗ 6 ಚೈನ್. ಈ ತರ ಪೂರ್ತಿ ಸ್ಲೀವ್ಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಈ 6 ಚೈನ್ ಅನ್ನ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಇದಾದ್ಮೇಲೆ 5 ಚೈನ್ ಅನ್ನ 2 ಟೈಮ್ಸ್ ಹಾಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಓಕೆ, ನೋಡಿ ಎಂಡ್ ವರ್ಗೂ ಇದೇ ತರ ಮಾಡ್ಕೊಂಡಿದೀನಿ. ಸ್ಟಾರ್ಟಿಂಗ್ ಆಗಿ ಎಂಡ್ ಅಲ್ಲಿ ಮಾತ್ರ 5 ಚೈನ್ 1 ಟೈಮ್ ಬರುತ್ತೆ, ಮಿಡಲ್ ನಲ್ಲಿ 2 ಟೈಮ್ಸ್ ಬರುತ್ತೆ. ಓಕೆ, ನೋಡಿ ನೆಕ್ಸ್ಟ್ ಇವಾಗ ಇಲ್ಲಿ ಬೇಸ್ ಲೈನ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಉಲ್ಟಾ ಕಡೆಗೆ ತಿರುಗಿಸ್ಕೋಬೇಕು. ಇಲ್ಲಿಂದಾನೆ, ಇಲ್ಲಿ ಯಾವುದೇ ರೀತಿ ಥ್ರೆಡ್ ಕಟ್ ಮಾಡೋದಿಲ್ಲ. ಇವಾಗ ಈ ತರ ಉಲ್ಟಾ ಕಡೆ ತಿರುಗಿಸ್ಕೊಳ್ಳಿ. ಉಲ್ಟಾಲಿಂದ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಈ 5 ಚೈನ್ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶ, 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಇವಾಗ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ 6 ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯ್ತು. ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ, ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ತರ 6 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು. ಈ ಗ್ಯಾಪ್ ಫಿಲ್ ಆಗೋವರೆಗೂ ಎಷ್ಟು ಇಡಿಸುತ್ತೋ ಅಷ್ಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 12 ಹಾಕೋದಕ್ಕೆ ಟ್ರೈ ಮಾಡ್ತೀನಿ. 12 ಆದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಬರುತ್ತೆ ಅಂತ. ನೋಡೋಣ ಎಷ್ಟು ಇಡಿಸುತ್ತೆ ಅಂತ. ಓಕೆ, ನೋಡಿ ನಾನಿಲ್ಲಿ 12 ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ನೆಕ್ಸ್ಟ್ 5 ಚೈನ್ ಇದೆ ಅಲ್ಲ ಅದರ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ. ನೋಡ್ತಾ ಇರ್ಬೋದು, ಉಲ್ಟಾ ಕಡೆಯಿಂದ ಡಿಸೈನ್ ಅನ್ನ ಹಾಕ್ತಾ ಇದ್ದೀನಿ ನಾನು. ಈಗ ಸೇಮ್ ಪ್ಲೇಸ್ಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಲಾಕ್ ಆದ್ಮೇಲೆ. ಅದಾದ್ಮೇಲೆ ಈ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಂದು 5 ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 6 ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು
ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಫಸ್ಟ್ ಒನ್ ಈಗ 12 ಕಂಬ ಮಾಡ್ಕೊಂಡಿದ್ದೀನಲ್ಲ 6 ಚೈನ್ ಗ್ಯಾಪ್ ಒಳಗಡೆಗೆ, ಇಲ್ಲೂ ಕೂಡ ನಾನು 12 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತೀನಿ. ಫಸ್ಟ್ ಒಂದು ಎಷ್ಟು ಮಾಡ್ಕೊಂಡಿರ್ತೀವೋ ಅದು ಸೀರೆಗಾಗಿರ್ಬೋದು, ಬ್ಲೌಸಿಗೆ ಆಗಿರ್ಬೋದು, ಸೇಮ್ ಕೌಂಟಿಂಗ್ ಇರಬೇಕು. ಆವಾಗ ಮಾತ್ರ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಒಂದೇ ಸಮವಾಗಿ ಬರುತ್ತೆ ಎಲ್ಲ ಡಿಸೈನ್ಗಳು. ಇದೇ ಥರ ಮಾಡ್ಕೋತೀನಿ. ಓಕೆ ನೋಡಿ, ಇಲ್ಲೂ ಕೂಡ ಸೇಮ್ ಇದೇ ಥರ 12 ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೆಕ್ಸ್ಟ್ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಈ ಥರ ಪೂರ್ತಿ ಸ್ಲೀವ್ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ 5 ಚೈನ್ ಒಳಗಡೆಗೆ 2 ಸಿಂಗಲ್ ಕ್ರೋಶ, ಅದಾದಮೇಲೆ ಡೈರೆಕ್ಟಾಗಿ ಇಲ್ಲಿಂದಾನೆ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ. ಪೂರ್ತಿಯಾಗಿ ಇದೇ ಥರ ಮಾಡ್ಕೊಳ್ಳಿ. ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಆರ್ಚು ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 12 ಕಂಬ ಆದಮೇಲೆ 2 ಟೈಮ್ಸ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡೈರೆಕ್ಟಾಗಿ ಒಂದು ಬ್ಲೌಸ್ಗೆ ಲಾಕ್ ಮಾಡ್ಕೋತೀನಿ. ಇವಾಗ ಬ್ಲೌಸ್ಗೆ ಒಂದು ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಉಲ್ಟಾ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಇಲ್ಲಿಂದ ಇದು ಸೀದಾ, ಅಂದರೆ ಬ್ಲೌಸ್ ಉಲ್ಟಾ ಕಡೆಯಿಂದ ಡಿಸೈನ್ ಸೀದಾ ಬಂದಿದೆ, ಸೀದಾ ಕಡೆಯಿಂದ ಉಲ್ಟಾ ಕಾಣಿಸ್ತಾ ಇದೆ. ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನಾನು. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಉಲ್ಟಾ ಕಡೆಯಿಂದ ಮಾಡ್ಕೊಂಡಿದ್ನಲ್ಲ, ಇಲ್ಲಿಂದಾನೇ ನಾನು ನೆಕ್ಸ್ಟ್ ಡಿಸೈನನ್ನು ಇವಾಗ ಸ್ಟಾರ್ಟ್ ಮಾಡ್ಕೋತೀನಿ. ಇವಾಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೋತಿದ್ದೀನಿ. ನೀವು ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಆ ಕಲರ್ ಥ್ರೆಡ್ಡನ್ನು ತಗೊಳ್ಳಿ. ನಾನೀಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ಈ ಆರ್ಚ್ ಸ್ಟಾರ್ಟ್ ಮಾಡ್ಕೊಂಡೋ ಅಂದರೆ ಉಲ್ಟಾ ಕಡೆಯಿಂದ, ಅಲ್ಲಿಂದಾನೇ ಈ ಡಿಸೈನನ್ನು ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿಂದಾನೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಾ ಇದೆಯಲ್ಲ, ಕಂಬದ ಮೇಲೆ ಹೋಲ್ ಬಂದಿರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತರಬೇಕು. ಆವಾಗ ಸೂಜಿ ಮೇಲೆ 3 ದಾರ ಬರುತ್ತೆ. 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ಅದಾದಮೇಲೆ 2 ಚೈನು, 2 ಕಂಬಗಳ ಮಧ್ಯೆ ಗ್ಯಾಪ್ ಬಂದಿದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ, ಒಂದು ಪಿಕಟ್ ಬರುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಅದಾದಮೇಲೆ 2 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ಲಾಕ್. ಈ ಥರ 6 ಟೈಮ್ ಮಾಡ್ತೀನಿ. ಓಕೆ ನೋಡಿ, 6 ಕಂಬ ಮತ್ತು ಪಿಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಈ ಥ್ರೆಡನ್ನು ಮೇಲ್ ಮಾಡಿಕೊಂಡು 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮಿಡಲ್ನಲ್ಲಿ. ಈಗ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಮತ್ತೆ ನೀಡಲ್ನ ಹಾಕಬೇಕು. ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಬೀಡ್ ಹಾಕೋಕ್ಕೂ ಮೊದಲು ನಾನು 6 ಕಂಬ ಮಾಡ್ಕೊಂಡಿದ್ದೆ. ಈಗ ಬೀಡ್ ಹಾಕಿದ ಮೇಲೂ ಕೂಡ 6 ಕಂಬನ ಮಾಡ್ಕೋತಿದ್ದೀನಿ. ಈ ಥರ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕೂಡ ಮತ್ತೆ ಇದೇ ಥರ ಮಾಡ್ಕೋತೀನಿ. ಡಬಲ್ ಕ್ರೋಶ ಕಂಬ, ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಕಂಬಗಳ ಮಧ್ಯೆ ಲಾಕ್, ಆವಾಗ ಪಿಕಟ್ ಬರುತ್ತೆ. ಇದೇ ಥರ ಪೂರ್ತಿಯಾಗಿ ಮಾಡ್ಕೋತೀನಿ. ನೋಡಿ ಈ ಥರ ಬಂದಿದೆ ಆರ್ಚ್. ಇದನ್ನು ಇವಾಗ ನಾನು ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಇದು ಫೋಲ್ಟ್ ಆಗುತ್ತೆ, ಈ ಥರ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನಾನು ತೋರಿಸ್ತೀನಿ ಸ್ಟೆಪ್ ಏನು ಮಾಡಬೇಕಂತ. ಓಕೆ, ಇಲ್ಲಿಂದಾನೇ ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಅದಾದಮೇಲೆ 2 ಚೈನ್ಸ್, ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡಾಗ
ಪಿಕಾಟ್ ಬರುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 2 ಚೈನ್ಸ್ ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಮೊದಲು 6 ಕಂಬ ಮಾಡ್ಕೋತೀನಿ. ನೋಡಿ, ಮೊದಲು 6 ಕಂಬ ಕಂಪ್ಲೀಟ್ ಆಯಿತು. ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 2 ಚೈನ್ಸ್ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 2 ಚೈನ್ಸ್ 2 ಕಂಬಗಳ ಮಧ್ಯೆ ಲಾಕ್. ಈ ಥರ ಪೂರ್ತಿ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲೂ ಕೂಡ 12 ಕಂಬ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಈ ಥರ ಆರ್ಚ್ ಬರುತ್ತೆ. ಇದು ಈ ಥರ ಫೋಲ್ಡ್ ಆಗುತ್ತೆ, ಆದರೂ ಕೂಡ ಪರವಾಗಿಲ್ಲ, ಏನಾಗೋದಿಲ್ಲ. ನಾನು ಲಾಸ್ಟಲ್ಲಿ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದನ್ನು ಈ 5 ಚೈನ್ ಲಾಕ್ ಮೇಲೆ ಲಾಕು, ಮತ್ತು ಇಲ್ಲಿಂದಾನೇ ಡೈರೆಕ್ಟಾಗಿ ಮತ್ತೆ ಈ ಥರ ಕಂಬಗಳನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮುಗಿದ ಮೇಲೆ ತೋರಿಸ್ತೀನಿ ಏನು ಮಾಡಬೇಕಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸ್ಲೀವ್ಸು ಎಲ್ಲನೂ ಈ ಥರ ಫೋಲ್ಡ್ ಆಗ್ತಾ ಇದೆಯಲ್ಲ, ಇದನ್ನು ಏನು ಮಾಡಬೇಕಂತ ತೋರಿಸ್ತೀನಿ. ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಇವಾಗ ಇದನ್ನು ಈ ಥರ ಲಾಕ್ ಮಾಡ್ಕೋತೀನಿ. ಡೈರೆಕ್ಟಾಗಿ ನಾನು ಈ ಥರ ಬ್ಲೌಸ್ಗೆ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಬ್ಲೌಸು ಸೀದಾ ಇದೆ, ಡಿಸೈನ್ ಉಲ್ಟಾ ಇದೆ. ಇದನ್ನು ಏನು ಮಾಡಬೇಕಂತ ತೋರಿಸ್ತೀನಿ ನಾನು ಇವಾಗ. ಡಿಸೈನು ಉಲ್ಟಾ ಕಡೆಯಿಂದ ಹಾಕಿರೋದ್ರಿಂದ ಆ ಕಡೆನೇ ಸೀದಾ ಕಾಣಿಸ್ತಾ ಇದೆ. ಬ್ಲೌಸ್ ಸೀದಾ ಕಡೆಯಿಂದ ಡಿಸೈನ್ ಉಲ್ಟಾ ಕಾಣಿಸ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಓಕೆ, ನೋಡಿ ಸ್ಲೀವ್ಸ್ ಪೂರ್ತಿ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಫೋಲ್ಡ್ ಆಗ್ತಾ ಇದೆಯಲ್ಲ ಡಿಸೈನು. ಈಗ ಏನು ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಯಾವ ಕಲರಿಂದ ಲಾಸ್ಟಲ್ಲಿ ಆರ್ಚ್ ಯಾವ ಕಲರ್ ಬಂದಿರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ಡನ್ನು ತಗೊಂಡು ನಾರ್ಮಲ್ ನೀಡಲ್ಗೆ ಸಿಂಗಲ್ ಆಗಿ ಈ ಥರ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ. ಇದನ್ನು ಪೋಣಿಸ್ಕೊತಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಒಂದು ಗಂಟನ್ನು ಕಟ್ಕೋತೀನಿ. ಇವಾಗ ಇದನ್ನು ಏನು ಮಾಡಬೇಕಂದ್ರೆ, ಇಲ್ಲಿ ಡಿಸೈನ್ ಇದೆಯಲ್ಲ, ಇದು ಬ್ಲೌಸ್ ಸೀದಾ ಕಡೆ, ನಾನೀಗ ಡಿಸೈನ್ ಹಾಕಿರೋದು ಉಲ್ಟಾ ಕಡೆಯಿಂದ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋತೀನಿ. ಈಗ ಯಾವುದೇ ರೀತಿಯ ನಾವು ಹಾಕಿರುವಂತಹ ಥ್ರೆಡ್ಡು ಕೂಡ ಕಾಣಿಸೋದಿಲ್ಲ. ಇವಾಗ ಇದನ್ನು ಈ ಥರ ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ. ಕಾಟನ್ ಥ್ರೆಡ್ಡು ಸೇಮ್ ಕಲರ್ ತಗೊಳ್ಳಿ ಥ್ರೆಡ್ಡು. ಇದನ್ನು ಮತ್ತೆ ಈ ಥರ ಸ್ಟಿಚ್ ಮಾಡ್ಕೋಬೇಕು ಆರ್ಚ್ಗೆ. ನಾವು ಪೂರ್ತಿಯಾಗಿ ಎಲ್ಲ ಕಂಬಕ್ಕೂ ಹಾಕಬೇಕಂತೇನಿಲ್ಲ, ಸ್ಕಿಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು ಆರ್ಚ್ ಆದಮೇಲೆ ಒಂದು ಕಂಬ ಆದಮೇಲೆ ನೆಕ್ಸ್ಟು 2 ಕಂಬ ಸ್ಕಿಪ್ ಮಾಡಿ ಹಾಕ್ಕೋಬೋದು. ನೋಡಿ ಈ ಥರ ಹಾಕ್ತಾ ಬನ್ನಿ. ನೆಕ್ಸ್ಟ್ ಇವಾಗ ಬೀಡ್ ಪಕ್ಕ ತಗೋತೀನಿ. ಕರೆಕ್ಟಾಗಿ ಈ ಥರ ಬೀಡ್ ಪಕ್ಕ ತಗೊಂಡು ಬಂದು ಈ ಥರ ಬೀಡಿಂದ ನೀಡಲನ್ನು ಹೊರಗಡೆ ತೆಗೆದು ಪಕ್ಕದಲ್ಲೇ ಕೆಳಗಡೆ ತಗೊಂಡೋಗ್ತೀನಿ ಮತ್ತೆ ನೀಡಲು. ಮತ್ತೆ ಇವಾಗ 1-2 ಕಂಬ ಸ್ಕಿಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಈ ಥರ ಎಲ್ಲ ಆರ್ಚನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಗಮ್ ಹಚ್ಚೋದಕ್ಕೆ ಹೋಗಬೇಡಿ, ಬ್ಲೌಸ್ ಕೂಡ ಹಾಳಾಗುತ್ತೆ. ಈ ಥರ ಸೇಮ್ ಥ್ರೆಡ್ಡಿಂದ ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಈಗ ಈ ಥರ ಮತ್ತೆ ನೆಕ್ಸ್ಟ್ ಆರ್ಚ್ ಕೂಡ ಈ ಥರ ಫೋಲ್ಡ್ ಮಾಡ್ಕೋತೀನಿ. ಸೇಮ್ ಈ ಥರ ಬ್ಯಾಕ್ ಸೈಡಿಂದ ನೀಡಲನ್ನು ತಂದು ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ. ನೋಡಿ ಈ ಥರ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ, ನೋಡಿ ಕಂಪ್ಲೀಟ್ ಆಗಿದೆ. ಈ ಥರ ಬಂದಿದೆ. ಇದನ್ನು ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ,
ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಇದನ್ನು ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ಇದನ್ನು ನಾವು ವೇರ್ ಮಾಡ್ತೀವಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಡಿಸೈನನ್ನು ಸೇಮ್ ನಾನು ಬ್ಯಾಕ್ ನೆಕ್ಗೂ ಕೂಡ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದೇ ಡಿಸೈನನ್ನು ಸೇಮ್ ಬ್ಯಾಕ್ ನೆಕ್ಗೂ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನನ್ನ ಇನ್ನೊಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ನೋಡಿ. ಈ ಥರ ನಾವು ಬ್ಯಾಕ್ ನೆಕ್ ಸ್ಲೀವ್ಸು ಈ ಥರ ಸೇಮ್ ಆಗಿ ಮಾಡಿಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಒಂದೇ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಪೂರ್ತಿಯಾಗಿ ಈ ಥರ ಮಾಡ್ಕೊಳ್ಳಿ, 2 ಸ್ಲೀವ್ಸ್ ಮತ್ತು ಬ್ಯಾಕ್ ನೆಕ್. ಇದೇ ಥರ ನಾವು ಸೀರೆಗೂ ಕೂಡ ಸೇಮ್ ಆಗಿ ವರ್ಕನ್ನು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.